ಮೈಸೂರಲ್ಲಿ ಜೋರಾಯಿತು ಉದಯಗಿರಿ ಗಲಭೆ ರಾಜಕೀಯ ಪೊಲೀಸರ ಮೇಲಿನ ದೌರ್ಜನ್ಯ ಖಂಡಿಸಿ ಬಿಜೆಪಿ ಮೈಸೂರು ಚಲೋವನ್ನು ಹಮ್ಮಿಕೊಂಡಿದೆ. ನಿಷೇಧಾಜ್ಞೆ ನಡುವೆಯೂ ಕೂಡ ಮೈಸೂರಿಗೆ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಪುಂಡರ ದಾಳಿಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರು ಚಲೋ ಹಮ್ಮಿಕೊಂಡಿದ್ದಾರೆ. ನಿಷೇಧಾಜ್ಞೆ ಇದೆ, 144 ಇದೆ. ಆದರೂ ಕೂಡ ವಿಜೇಂದ್ರ ಅವರು ಮೈಸೂರಿಗೆ ಬಂದಿದ್ದಾರೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಕೋರ್ಟ್ ತೀರ್ಪಿಗಾಗಿ ಕಾದು ಕೂತಿದ್ದಾರೆ ಬಿಜೆಪಿ ನಾಯಕರು. ಆ ಕಡೆಯಿಂದ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ತು ಅಂದರೆ ಈ ಕಡೆ ಅಖಾಡಕ್ಕಿಳಿತಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ದಾರೆ ವಿಜೇಂದ್ರ ಪಕ್ಕದಲ್ಲೇ ಕುಳಿತು ಪ್ರತಾಪ್ ಸಿಂಹ ಮಾತುಕತೆ ನಡೆಸಿದರು. ನೋಡಿ, ಈಗ ಭಿನ್ನರ ಬಣ್ಣದಲ್ಲಿ ಸಿಂಹ ಗುರುಸ್ಕೊಂಡಿದ್ದಾರೆ. ಆದರೂ ಕೂಡ ವಿಜೇಂದ್ರ ಅವರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಕೂಡ ಈಗ ಮೈಸೂರಿಗೆ ಬಂದಿದ್ದಾರೆ. ಇತ್ತ ಹೋರಾಟ ತಡೆಯಲು ಕೂಡ ಹೈವೇಯಲ್ಲಿ ಪೊಲೀಸರು ಸಜ್ಜಾಗಿ ನಿಂತಿದ್ದಾರೆ. ಮೈಸೂರು ಚಲೋ ರಾಜಕೀಯ ಪ್ರತಿಷ್ಠೆಯ ವೇದಿಕೆಯಾಗಿ ಮೈಸೂರಿಗ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಒಂದು ಕಡೆ ದಲಿತ ಸಮುದಾಯಗಳು ಅಂದರೆ ಆ ಸಂಘಟನೆಗಳೇನಿದ್ದಾವೆ ಆ ಒಂದು ಸಮಾವೇಶ, ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ. ಜೊತೆಗೆ ಬಿಜೆಪಿ ಮೈಸೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ವಿಜೇಂದ್ರ, ಆರ್ ಅಶೋಕ್, ಪ್ರತಾಪ್ ಸಿಂಹ, ಸಾಕಷ್ಟು ಜನ ಬಿಜೆಪಿಯ ನಾಯಕರು, ಸ್ಥಳೀಯ ಕಾರ್ಯಕರ್ತರೆಲ್ಲ ಕೂಡ ಜಮಾವಣೆ ಆಗ್ತಾ ಇದ್ದಾರೆ ಒಬ್ಬೊಬ್ಬರಾಗೆ. ಆದರೆ ಇನ್ನೂ ಕೂಡ ಕೋರ್ಟ್ನಿಂದ ಯಾವುದೇ ಅನುಮತಿ ಸಿಕ್ಕಿಲ್ಲ. ಕೋರ್ಟ್ ತೀರ್ಪು ಬಂತು ಅಂತ ಹೇಳಿದ್ರೆ, ಅಂದರೆ ಇವ್ರ ಪರವಾಗಿ ಬಂತು ಅಂತ ಹೇಳಿದ್ರೆ, ಪ್ರತಿಭಟನೆಗೆ, ಜಾಥಾಗೆ, ಅಲ್ಲಿ ಚಲೋಗೆ ಅವಕಾಶ ಇದೆ ಅಂತ ಹೇಳಿದರೆ ನೂರಾರು ಸಂಖ್ಯೆಯಲ್ಲಿ ಬೀದಿಗಿಳಿಯೋಕೆ ರೆಡಿಯಾಗಿದ್ದಾರೆ ಎಲ್ಲ ಹಂತದಲ್ಲೂ ಕೂಡ. ಅಂದರೆ ಈಗ ನೋಡಿ, ಇದರಲ್ಲಿ ಎರಡು ಉದ್ದೇಶ ಇದೆ. ವಿಜೇಂದ್ರ ಅವರು ಒಂದು ಸಂದೇಶ ಪಾಸ್ ಮಾಡಬೇಕಾಗಿತ್ತು ಯತ್ನಾಳ್ ಆ್ಯಂಡ್ ಟೀಮ್ ಇದೆಯಲ್ವಾ, ರೆಬಲ್ ನಾಯಕರು ಅವ್ರಿಗೆ. ಯಾಕಂದರೆ ವಿಜೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣಿ, ಅವರು ಸಿದ್ದರಾಮಯ್ಯವ್ರ ಜೊತೆಗೆ, ಡಿ ಕೆ ಶಿವಕುಮಾರ್ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂಥೇಳಿ. ಇಲ್ಲ, ನಾನು ಆ ರೀತಿ ರಾಜಕಾರಣ ಮಾಡ್ತಾ ಇಲ್ಲ. ನೋಡು, ಮೈಸೂರಿಗೆ ಪಾದಯಾತ್ರೆ ಮೂಡ ಹಗರಣದಲ್ಲಿ ಮಾಡಿದ್ವಿ ಅನ್ನೋದು. ಮುಸ್ಲಿಂ ಗಲಾಟೆ ಮಾಡುವಂಥ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ, ಪೊಲೀಸರ ಮೇಲೆ ಅಲ್ಲೇ ಮಾಡಿರುವಂಥ ಘಟನೆ. ಇಡೀ ಸರ್ಕಾರ ಒಂದು ರೀತಿ ಓಟ್ಗೋಸ್ಕರ, ನೀವು ಓಟ್ ಹಾಕಿ ಏನು ಬೇಕಾದರೂ ಮಾಡಿ, ನೀವು ಓಟ್ ಹಾಕಿ ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಸ್ಲೋಗನನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಒಬ್ಬರು ಸಣ್ಣ ಮಕ್ಕಳು ಅವರೇನು ಮಾಡಿಲ್ಲ, ಮತ್ತು ಅವರು ತಪ್ಪಿಲ್ಲ, ಈ ಥರ ದಿನನಿತ್ಯ ಹೇಳಿಕೆಗಳನ್ನು ಮಂತ್ರಿಗಳು ಕೊಡ್ತಾ ಇದ್ದಾರೆ. ಮತ್ತು ಪೊಲೀಸರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಪೊಲೀಸರು ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಇದೆ. ಕಾನೂನನ್ನು ಕೈಗೆ ತಗೊಂಡವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೂ ಹಿಂದೇಟು ಹಾಕುವಂಥ ಪರಿಸ್ಥಿತಿ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗ್ತಾ ಇದೆ. ಮತ್ತು ನೋಡ್ತಾ ಇದೆ, ರಾಜಾರೋಷವಾಗಿ ಲಾಂಗೋ ಮಚ್ಚು ಹಿಡ್ಕೊಂಡು ರಸ್ತೆಗಳಲ್ಲಿ ಓಡಾಡುವಂಥದ್ದು, ಕೊಲೆ, ಸುಲಿಗೆ. ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಬಿಜೆಪಿ ನಾಯಕರು. ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ನ ಒಂದು ಆ ತೀರ್ಪು ಬರುತ್ತೆ. ಪ್ರತಿಭಟನೆಗೆ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ, ಅಂದರೆ ಇವತ್ತಿನ ಮೈಸೂರು ಚಲೋ ಕುರಿತಾಗಿ ವಿಜೇಂದ್ರ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಿದ್ದಾರೆ. ಇದು ಅಂದರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು, ಅಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡಿದರೆ ಮೈಲೇಜ್ ಸಿಗುತ್ತೆ ಮತ್ತು ಸರ್ಕಾರಕ್ಕೂ ಕೂಡ ಮುಜುಗರ ತಂದಂಗೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಅದಾದಮೇಲೆ ಪೊಲೀಸರ ಮೇಲೆಯನ್ನು ಇವರು ಕಲ್ಲು ತೂರಿದ್ದಾರೆ, ಹಲ್ಲೆಯನ್ನು ಮಾಡಿದ್ದಾರೆ. ಈ ಸರ್ಕಾರ ಏನಿದೆ ಇದು ತುಷ್ಟೀಕರಣ ಮಾಡ್ತಾ ಇದೆ, ಜೊತೆಗೆ ಪುಂಡ ಪೋಖರಿಗಳಿಗೆ ರಕ್ಷಣೆ ಕೊಡ್ತಾ ಇದೆ. ಈ ರೀತಿ ಸಂದೇಶವನ್ನು ಕೊಡಲಿಕ್ಕೆ ಈ ಮೈಸೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ತಮ್ಮ ಎದುರಾಳಿ ಪಾಳೆಯ ಏನಿದೆ, ರೆಬಲ್ ಟೀಮ್ ಏನಿದೆ, ಯತ್ನಾಳ್ ಬಣಕ್ಕೆ ಅವರು ಸಂದೇಶ ಹೋಗ್ಬೇಕಲ್ವಾ. ಮೂಡ ಪಾದಯಾತ್ರೆ ಮಾಡಿದರು ಬೆಂಗಳೂರು ಟು ಮೈಸೂರು. ಅದಾದಮೇಲೆ ಈ ಹೋರಾಟವನ್ನು ಕೈಗೊಂಡಿದ್ದಾರೆ. ವಕ್ಫ್ ವಿಚಾರದಲ್ಲಿ ಅಷ್ಟೊಂದು ಏನು ತಲ್ಲೀನರಾಗಿ ಭಾಗಿಯಾಗಿರಲಿಲ್ಲ ವಿಜೇಂದ್ರ. ಈ ಒಂದು ಹೋರಾಟವನ್ನು ಈಗ ಹೆಣೆದಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಾಗಲಿ ಅನ್ನುವಂಥ ಕಾರಣ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು. ಈ ರೀತಿ ಗಲಭೆ ಪ್ರಕರಣಗಳು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತವೆ. ಒಂದು ಸಮಾಜದ ಓಲೈಕೆಗಾಗಿ ಈ ರೀತಿ ಪುಂಡ ಪೋಖರಿಗಳಿಗೆ ಪೋಷಿಸುವಂಥದ್ದು, ಸಮಾಜಕ್ಕೆ ಧಕ್ಕೆ ತರುವಂಥದ್ದು,
ಇದು ಸರ್ಕಾರಕ್ಕೂ ಕೂಡ ಒಂದು ಕೆಟ್ಟ ಹೆಸರು. ಹಾಗಾಗಿನೇ ಈ ಅಸ್ತ್ರವನ್ನು ದೊಡ್ಡ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಬಿ ಜೆ ಪಿ ನಾಯಕರು ಬಳಸ್ಕೊಳ್ಳೋಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನವರು, ಅದರ ಜೊತೆಗೆ ಕೆಲವು ದಲಿತ ಸಂಘಟನೆಗಳು ಇವತ್ತೊಂದು ಸಮಾವೇಶಕ್ಕೂ ಕೂಡ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಎರಡು ಕಡೆಗಳಿಂದಲೂ ಕೂಡ ಇವತ್ತು ಮೈಸೂರಿನಲ್ಲಿ ಹೋರಾಟಗಳು ನಡೀತಾ ಇದೆ. ಅಂದರೆ ಇದು ರಾಜಕೀಯ ವೇದಿಕೆ ಪ್ರತಿಷ್ಠೆಯಾಗಿ ಮಾರ್ಪಾಡಾಗಿದೆ. ಬಿ ಜೆ ಪಿಯವರಷ್ಟೇ ಹೋರಾಟ ಮಾಡಿದರು ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ವೀಕ್ ಆಗಿಬಿಡುತ್ತೆ. ಏನಪ್ಪ ಇದು ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ಮೈಲೇಜ್ ಅವ್ರಿಗೆ ಸಿಕ್ಬಿಡ್ತು ಅಂತೇಳಿ. ಹಾಗಾಗಿಯೇ ಅವರು ಕೂಡ ಇದಕ್ಕೆ ಪ್ರತ್ಯಸ್ತ್ರವಾಗಿ ಸಮಾವೇಶವನ್ನು ಕೂಡ ನಡೆಸ್ತಾರೆ. ವಿಜೇಂದ್ರ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಅಚ್ಚರಿಯಾಗಿ ಕಾಣಿಸಿಕೊಂಡ್ರು. ಎಲ್ಲೂ ಕೂಡ ಇತ್ತೀಚೆಗೆ ಯಾವುದೇ ಹೋರಾಟ ಆಗಿರ್ಬೋದು ಮತ್ತು ವಿಜೇಂದ್ರ ಅವರು ಕರೆದಂತಹ ಸಭೆಗಳಾಗಿರ್ಬೋದು ಅಷ್ಟು ಹತ್ತಿರವಾಗಿ ಕಾಣಿಸಿಕೊಂಡಿರಲಿಲ್ಲ. ಈಗ ಮೈಸೂರಿಗೆ ವಿಜೇಂದ್ರ ಬಂದಿರೋದ್ರಿಂದಾಗಿ ಅಲ್ಲಿ ಅವ್ರ ಪಕ್ಕದಲ್ಲಿ ಕುಳಿತುಕೊಂಡು ಅವರು ಮಾತುಕತೆ ನಡೆಸಿದರು. ಯಾಕಂದರೆ ಅವರು ಯತ್ನಾಳ್ ಬಣದಲ್ಲಿ ಬಹಳ ಆಕ್ಟಿವ್ ಆಗಿ ಗುರುಸ್ಕೊಂಡಂಥವರು, ವಿಜೇಂದ್ರ ವಿರೋಧಿ ಪಾಳೆಯದಲ್ಲಿ. ಅದು ಕೂಡ ಕಾಲ ಕುತೂಹಲಕ್ಕೆ ಕಾರಣ ಆಯಿತು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ಈ ಮೈಸೂರು ಚಲೋ ಯಾವ ರೀತಿ ವೇಗವನ್ನು ಪಡೆದುಕೊಳ್ಳಬಹುದು ಮತ್ತು ರಾಜಕೀಯ ಲಾಭ ಪಡೆದುಕೊಳ್ಳಬಹುದು? ಸರ್ಕಾರ ವಿರುದ್ಧ ಇವತ್ತು ಸಮರ ಹೇಗಿರುತ್ತೆ, ತಯಾರಿಗಳು ಹೇಗಿದೆ, ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಗಬಹುದಾ ಅಂಥೇಳಿ? ಪ್ರಭು, ಈಗಾಗಲೇ ಏನು ಪ್ರತಿಭಟನೆಗಾಗಿ ಮೈಸೂರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇರಬಹುದು, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಡಿ.ವೈ. ವಿಜೇಂದ್ರ ಅವರು ಇರಬಹುದು, ಜೊತೆಗೆ ಈ ಭಾಗದ ಶಾಸಕರು ಸೇರಿದಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಮೈಸೂರಿನ ಹೊರವಲಯದ ಏಟ್ರಿಯಾ ಅನ್ನೋ ಒಂದು ಹೋಟೆಲ್ ನಲ್ಲಿ ಸೇರಿರ್ತಕ್ಕಂಥದ್ದು. ಈಗಾಗಲೇ ಮೈಸೂರಿನಲ್ಲಿ ಈ ಒಂದು ಪ್ರತಿಭಟನೆಯ ಒಂದು ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಪ್ರತಿಭಟನೆಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಂತ ಒಂದು ತೀರ್ಪು ಈಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕೋರ್ಟ್ ತೀರ್ಪಿಗಾಗಿ ಈಗ ಬಿಜೆಪಿಯ ನಾಯಕರು ಕಾದು ಕುಳಿತಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಈಗಾಗಲೇ ಪೊಲೀಸ್ ನಿರ್ಧಾರವನ್ನು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ವಾಹನಗಳನ್ನ ಸಿದ್ಧತೆ ಮಾಡೋದ್ರ ಜೊತೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಉದಯಗಿರಿ ಗಲಭೆ ಪ್ರಕರಣ ಏನಿದೆ, ಈ ಒಂದು ಗಲಭೆ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಬಿಜೆಪಿಯ ನಾಯಕರುಗಳು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾದ್ರೆ, ಮತ್ತೊಂದು ಕಡೆ ಈ ಒಂದು ಗಲಭೆ ಪ್ರಕರಣ ಏನಿತ್ತು ಅದನ್ನ ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನ, ಅಂದ್ರೆ ಯಾವ ಕಾರಣಕ್ಕಾಗಿ ಆ ಒಂದು ಗಲಭೆ ಆಯ್ತು, ಆ ಒಂದು ಜಾಗೃತಿ ಸಭೆಯನ್ನ ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಘರ್ಷಣೆ ಉಂಟಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಎರಡು ಸಂಘಟನೆಗಳಿಗೆ ಅವಕಾಶವನ್ನು ಕೊಡದೇ ಇರೋ ರೀತಿಯಲ್ಲಿ ಅವರನ್ನ ತಡೆಯುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಮೈಸೂರಿನ ಗನ್ಹೌಸ್ ಇರಬಹುದು, ಜೊತೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರಬಹುದು, ಎರಡು ಭಾಗಗಳಲ್ಲೂ ಕೂಡ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಆದ್ರೆ ಈಗ ಕೋರ್ಟ್ನ ತೀರ್ಪಿಗಾಗಿ ಬಿಜೆಪಿಯ ನಾಯಕರು ಮೈಸೂರಿನ ಹೊರವಲಯದ ಹೋಟೆಲ್ ಒಂದರಲ್ಲಿ ಕಾದು ಕುಳಿತಿರ್ತಕ್ಕಂಥದ್ದು. ಕೋರ್ಟ್ ತೀರ್ಪು ಬರುತ್ತಿದ್ದಂತೆ ಅವರು ಪ್ರತಿಭಟನೆಗೆ ಮುಂದಾಗ್ಲಿಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ರು. ಜೊತೆಗೆ ಕಾರ್ಯಕರ್ತರು ಕೂಡ ಮೈಸೂರಿನ ಹೊರವಲಯಗಳಲ್ಲಿ ಈಗಾಗಲೇ ನೆರೆಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ಲಕ್ಕೆ ಆಗದೇ ಇರೋ ರೀತಿಯಲ್ಲಿ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ವಿಪಕ್ಷ ನಾಯಕರು ಕೂಡ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತಹ ಒಂದು ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸರ್ಕಾರವನ್ನು ಕಿತ್ತೊಗೆಯವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇಲ್ಲಿ ಯಾವಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ಮುಸ್ಲಿಮರನ್ನ ಓಲೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ. ಹೀಗಾಗಿ ಈ ಒಂದು ಗಲಾಟೆಯಲ್ಲಿ ಮುಸ್ಲಿಮರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಈ ಒಂದು ಆಡಳಿತ ನೀತಿಯನ್ನ ವಿರೋಧಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಜೊತೆಗೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಒಂದು ಕೆಲಸವನ್ನು ಕೂಡ ಸರ್ಕಾರ ಈಗ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ನಮ್ಮ ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ನಾವು ಕೋರ್ಟ್ನ ಆದೇಶಕ್ಕಾಗಿ ಕಾಯ್ದಿದ್ದೀವಿ. ಆ ಒಂದು ಕೋರ್ಟ್ನ ಆದೇಶ ಬರುತ್ತಿದ್ದಂತೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಪ್ರತಿಭಟನೆ ಯಾವ ರೀತಿ ಆರಂಭವಾಗಿದೆ, ಯಾಕೆಂತ ಹೇಳಿದ್ರೆ ನಿಷೇಧಾಜ್ಞೆಯ ಒಂದು ಸಂದರ್ಭದಲ್ಲಿ ಇನ್ನು ಕೋರ್ಟ್ನ ತೀರ್ಪು ಏನ್ ಬರುತ್ತೆ ಅನ್ನೋದು ಈಗ ಮುಖ್ಯವಾದಂತಹ ಅಂಶ ಆಗಿರ್ತಕ್ಕಂಥದ್ದು. ಪ್ರಭು, ಪುನೀತ್, ಈಗ ವಿಜೇಂದ್ರ ವಿರುದ್ಧ ಯತ್ನಾಳ್ ಹಾಗೆ ಅವ್ರ ಟೀಮ್ನವರು ಆರೋಪ ಮಾಡ್ತಾ ಇದ್ರು, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಇವರು ವಿಜೇಂದ್ರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಜೊತೆಗೆ ಅಂತ. ಬಟ್ ಈಗ ಮೂಡ ನಂತರ ಮತ್ತೊಂದು ಪ್ರತಿಭಟನೆಯನ್ನು ಪ್ರತ್ಯೇಕವಾಗಿ ಹಮ್ಮಿಕೊಂಡಿದ್ದಾರೆ ಅವರು. ಬಟ್ ಅವ್ರ ನೇತೃತ್ವದಲ್ಲಿ ನಡೀತಾ ಇರೋದ್ರಿಂದಾಗಿ ಆ ಸಂದೇಶ ಒಂದು ಕೊಡುವಂಥ ಉದ್ದೇಶನೂ ಕೂಡ ಇದ್ರ ಹಿಂದೆ ಇದೆಯಾ ಅಂತ, ಒಂದು ಇಲ್ಲಿ ಹೊಂದಾಣಿಕೆ ಪಾಲಿಟಿಕ್ಸ್ ಇಲ್ಲ, ಸರ್ಕಾರದ ವಿರುದ್ಧ ನಾವು ಸಮರ ಸಾರಿದ್ದೇವೆ ಅನ್ನೋದು. ಪ್ರಭು, ಈ ಒಂದು ಉದಯಗಿರಿ ಗಲಭೆ ಪ್ರಕರಣವನ್ನ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಕಡೆ
ಏನು ರೆಬಲ್ ನಾಯಕರುಗಳು ಕೂಡ ಒಂದಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದೊಂದು ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ಯತ್ನಾಳ್ ಅವರ ಬಣದಲ್ಲಿ ಕಾಣಿಸಿಕೊಂಡಿದ್ದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರೇನಿದ್ದಾರೆ, ಅವರು ಕೂಡ ಈಗ ವಿಜೇಂದ್ರ ಅವರನ್ನ ಭೇಟಿ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ವಿಪಕ್ಷ ನಾಯಕರ ಜೊತೆಗೆ ಮಾತನಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಇವರು ಏನು ಮುಖ್ಯವಾಗಿ ಏನು ಯತ್ನಾಳ್ ಅವರ ಅಂದ್ರೆ ವಿಜೇಂದ್ರ ಅವರನ್ನ ವಿರೋಧಿಸುವಂತಹ ಒಂದು ಬಣ ಏನಿದೆ, ಆ ಒಂದು ಬಣದಲ್ಲಿ ಗುರುತಿಸಿಕೊಂಡಿದ್ದಂಥದ್ದು. ಆ ನಾಯಕರು ಈಗ ಮುಖ್ಯವಾಗಿ ಈಗ ಏನು ವಿಜೇಂದ್ರ ಅವರ ಬಣದಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅದು ಈಗ ಮೈಸೂರು ಕೆಲವು ಏನು ಬಿಜೆಪಿ ಜೊತೆಗೆ ಹಲವು ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಈಗ ಬಂದಿರತಕ್ಕಂಥದ್ದು. ಈಗ ಶಾಸಕ ಶ್ರೀವತ್ಸ ಅವರಿರಬಹುದು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿರಬಹುದು, ಜೊತೆಗೆ ವಿಜೇಂದ್ರ ಅವರಿರಬಹುದು, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿರಬಹುದು, ಹೀಗೆ ಬಹಳಷ್ಟು ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೋಸ್ಕರ ಎಲ್ಲವೂ ಕೂಡ ಒಂದೇ ಇರುವಂತಹ ರೀತಿಯಲ್ಲಿ ಕಾಣ ಸಿಗ್ತಾ ಇರತಕ್ಕಂಥದ್ದು. ಇದನ್ನ ಹೊರತುಪಡಿಸಿದ್ರೆ ಅವರ ಒಂದು ಒಳಜಗಳ ಕಂಟಿನ್ಯೂ ಆಗಿ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮೊನ್ನೆಯಷ್ಟೇ ಮೈಸೂರಿಗೆ ಬಂದಿದ್ದಂತಹ ಯತ್ನಾಳ್ ವಿಜೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಮುಂದಾಗಲಿಲ್ಲ. ಜೊತೆಗೆ ಅಲ್ಲಿ ವಿಜೇಂದ್ರ ಅವರ ಅಭಿಮಾನಿಗಳು ಕೂಡ ಜೈಕಾರವನ್ನು ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಸೈಲೆಂಟ್ ಆಗಿಯೇ ಯತ್ನಾಳ್ ಅವರು ಹೊರ ಹೋದಂಥದ್ದು. ಜೊತೆಗೆ ಮೊನ್ನೆಯಷ್ಟೇ ಯತ್ನಾಳ್ ಅವರ ಬಣದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಗುರುತಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಹೀಗಾಗಿ ಈ ಒಂದು ಏನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಳಜಗಳದ ಒಂದು ವಿಚಾರ ಏನಿದೆ, ಅದು ಎಷ್ಟರ ಮಟ್ಟಿಗಿದೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಈ ಒಂದು ಪ್ರತಿಭಟನೆಯ ವಿಚಾರದಲ್ಲಿ ಮೈಸೂರು ಚಲೋಗೆ ಏನು ಕರೆಯನ್ನು ಕೊಡಲಾಗಿದೆ, ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಈಗ ಒಂದು ಕೋರ್ಟ್ನ ಆದೇಶ ಬರಲಿಕ್ಕೋಸ್ಕರ ವೇಟ್ ಮಾಡ್ತಾ ಇರತಕ್ಕಂಥದ್ದು. ಆ ಒಂದು ಕೋರ್ಟ್ ಆದೇಶ ಬರ್ತಿದ್ದಂತೆ ಅವರು ಪ್ರತಿಭಟನೆಗೆ ಮುಂದಾಗಲಿಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಈಗ ಮೈಸೂರು ಪೊಲೀಸರು ಕೂಡ ಹೆಚ್ಚಿನದಾಗಿ ನಿಯೋಜನೆಗಳ ಮುಖಾಂತರ ಆ ಒಂದು ಪ್ರತಿಭಟನೆಯನ್ನು ತಡೆಯುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಈಗ ಮುಂದಾಗುವಂತಹ ಒಂದು ಘಟನೆ ಈಗ ಇಲ್ಲಿ ನಡೆಯಲಿದೆ. ಪ್ರಭು, ತಮ್ಮೆಲ್ಲ ಮಾಹಿತಿಗಾಗಿ ಘಟನೆ ಏನಾಯ್ತು, ಇಡೀ ಸರ್ಕಾರ ತಲೆ ತಗ್ಗಿಸುವಂತ ಒಂದು ಘಟನೆ. ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿನ ಮುಸ್ಲಿಂ ಗಲಾಟೆ ಮಾಡುವಂತ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತ ಘಟನೆ. ಇಡೀ ಸರ್ಕಾರ ಒಂದು ರೀತಿ ಓಟ್ಗೋಸ್ಕರ, ನೀವು ಓಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ, ನೀವು ಓಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ ಅನ್ನೋ ಒಂದು ಸ್ಲೋಗನ್ ಅನ್ನ ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಒಬ್ಬರು ಸಣ್ಣ ಮಕ್ಕಳು ಅವರೇನು ಮಾಡಿಲ್ಲ, ಮತ್ತೆ ಅವರು ತಪ್ಪಿಲ್ಲ, ಈ ತರ ದಿನನಿತ್ಯ ಹೇಳಿಕೆಗಳನ್ನ ಮಂತ್ರಿಗಳು ಕೊಡ್ತಾ ಇದ್ದಾರೆ. ಮತ್ತೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಪೊಲೀಸರು ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಇದೆ. ಕಾನೂನನ್ನ ಕೈಗೆ ತಗೊಂಡವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೂ ಹಿಂದೇಟ್ ಹಾಕುವಂತ ಪರಿಸ್ಥಿತಿ.